ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಪ್ಪಿಗಾಗಲಿ ವಿಜಯನಿಗಾಗಲಿ ಕೆಲಸ ಸಿಗಲಿಲ್ಲ ಅನ್ನುವುದು ದೃಷ್ಟಾಂತವಾಗಿದೆ. ಆದರೆ ಈ ಕುರಿತು ನಿರಂತರ ಹೋರಾಟವನ್ನು ನಡೆಸಿದಂಥ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ನಮ್ಮ ಜೊತೆ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರಿಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವೇ ಬರೆದಂತಹ, ನೀವೇ ಅನುಭವಿಸಿದಂತಹ ಕಥೆ, ವಿಜಯನಿಗೆ ಕೆಲಸವೂ ಸಿಗಲಿಲ್ಲ, ಅಪ್ಪಿಗೆ ಪೆನ್ಷನ್ನು ದೊರಕಲಿಲ್ಲ ಅನ್ನುವಲ್ಲಿಗೆ ನಿಂತುಬಿಟ್ಟಿದೆ. ಈ 28 ವರ್ಷಗಳ ದೀರ್ಘ ಹೋರಾಟದ ಬಳಿಕ ಬಳಕೆದಾರರ ವೇದಿಕೆಯನ್ನು ಅರ್ಥಾತ್ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರ ಬರಹಕ್ಕೆ ಕಾರಣವಾಗುವಂತಹ ಸ್ಫೂರ್ತಿಯನ್ನು ತಲುಪಿದ್ದು ಹೇಗೆ? ನಿಮ್ಮನ್ನು ಅವರು ಹೇಗೆ ತಲುಪಿದರು? ಇಡೀ ಕಥೆ ನಡೆದದ್ದು ಬೊಂಬಾಯಿಯಲ್ಲಿ, ಈಗಿನ ಮುಂಬೈಯಲ್ಲಿ. ಆವಾಗ 23 ವರ್ಷಗಳ ಕಾಲ ಕಾಂಪರ ದೇವಾಡಿಗರು ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮುಂಬೈಗರಾಗಿ ಮರಾಠಿ ಇದರಲ್ಲಿ ಕಲ್ಚರ್ನಲ್ಲೇ ಬೆಳೆದವರು. ಮಕ್ಕಳಿಗೆ ತುಳು ಸಹ ಬರ್ತಿರ್ಲಿಲ್ಲ, ಅಂದರೆ ಎಲ್ಲ ಅಲ್ಲಿಯೇ ಇದ್ದುಕೊಂಡು ಅವರು ಮುಂಬೈಯವರೇ ಆಗಿದ್ದು. ಕೊನೆಗೆ ಕಾಂಪರ ದೇವಾಡಿಗರು ಸತ್ತಾಗ, 75ನೇ ಇಸ್ವಿಲಿ ಅವರು ಸತ್ತಾಗ ನೇರವಾಗಿ ಉಡುಪಿಗೆ ಬರಬೇಕಾಯಿತು ಇಡೀ ಫ್ಯಾಮಿಲಿ. ಆ ಮರಾಠಿ ಮೀಡಿಯಮ್ಮಿಂದ ಇಂಗ್ಲೀಷ್ ಮೀಡಿಯಮ್ಗೆ, ಕನ್ನಡ ಮೀಡಿಯಮ್ಗೆ ಕೆಲಸ, ಅವ್ರಿಗೆ ತಾಯಿಗೆ ಕೆಲಸ ಮತ್ತು ಮಕ್ಕಳಿಗೆ ಶಿಕ್ಷಣ ದೊಡ್ಡ ಗೊಂದಲ ಆಯ್ತಿಲ್ಲಿ. ಹಾಗಾಗಿ 5ನೇ ಕ್ಲಾಸ್ ಕಲಿಯುವ ಹುಡುಗ 1ನೇ ಕ್ಲಾಸಿಗೆ ಹೋಗಿ ಕಲಿತ. ಹಾಗಾಗಿ ಅವನಿಗೆ SLC ಪಾಸ್ ಆಗಲಿಕ್ಕೆ 18 ವರ್ಷದೊಳಗೆ ಆಗಲಿಲ್ಲ. ನೋಡಿ, 75ನೇ ಇಸ್ವಿಯಲ್ಲಿ ಯಾವಾಗ ರೈಲ್ವೆ ಬೋರ್ಡಿಗೆ ಹೋಗಿ ಅವ್ರು ಕೇಳ್ತಾನೆ, ನನಗೆ ಕೆಲಸ ಕೊಡಿ ಅಂಥೇಳಿ. ನೀನು SLC ಪಾಸ್ ಆಗಿಲ್ಲ ಅಲ್ಲ, SLC ಪಾಸ್ ಮಾಡಿ ಬಾ ಅಂಥೇಳಿ. ಆಯಿತು, SLC ಪಾಸ್ ಮಾಡಿ ವಾಪಸ್ ಬಂದಾಗ ಅವನಿಗೆ ಈ ಅನುಕಂಪದ ಆಧಾರದಲ್ಲಿ ಮಾನವೀಯ ನೆಲೆಯಲ್ಲಿ ಸಿಗುವ ಕೆಲಸದ ಚಾನ್ಸೇ ತಪ್ಪಿ ಹೋಗಿತ್ತು. ಯಾಕಂದರೆ ಕಾನೂನು ಪ್ರಕಾರ 18 ವರ್ಷ ತುಂಬಿದ ಮೇಲೆ 1 ವರ್ಷದೊಳಗಾಗಿ ಅವನ ಅರ್ಜಿ ಹಾಕಬೇಕು. ಇದು ಕಾನೂನು, ಅದು ಕಾನೂನು. ಆದರೆ 1 ವರ್ಷದೊಳಗಾಗಿ ಅರ್ಜಿ ಹಾಕಿದರೆ ಅವನಿಗೆ SLC ಆಗಿರಲಿಲ್ಲ. ಹಾಗಾಗಿ SLC ಆದ ನಂತರ ಬಾ ಅಂತ ಹೇಳುವಾಗಲೇ ಅವರಿಗೆಲ್ಲ ಗೊತ್ತಿತ್ತು, ಇವನು SLC ಮಾಡಿಕೊಂಡು ವಾಪಸ್ ಬರುವಾಗ ಇವನಿಗೆ ಕೆಲಸಕ್ಕೆ ಅರ್ಜಿ ಹಾಕುವ ಅರ್ಹತೆಯೇ ಇಲ್ಲ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವನಿಗೆ ಆ ರೀತಿ ಸಾಗ ಹಾಕಿದರು, ನಿಜವಾದ ಅರ್ಥದಲ್ಲಿ ಸಾಗ ಹಾಕಿದರು ಅಂತ ಹೇಳಿ. ಅದರ ನಂತರ ಇವನು ಯಾವಾಗ ಅದನ್ನೆಲ್ಲ ಮುಗಿಸಿಕೊಂಡು 80ನೇ ಇಸ್ವಿಯಲ್ಲಿ 82ನೇ ಇಸ್ವಿಯಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳಿದರು, ಇನ್ನು ನಿನಗೆ ಹಾಕಲಿಕ್ಕೆ ಇದಿಲ್ಲ, ಅರ್ಹತೆ ಇಲ್ಲ, ಆದ್ದರಿಂದ ನಿನಗೆ ಕೆಲಸ ಕೊಡುವುದಿಲ್ಲ. ನಿಮ್ಮ ಬಳಿ ಹೇಗೆ ಬಂದರು ಅವರು? ಅದಾದ ನಂತರ ಅವರು ಸತತವಾಗಿ ರಾಜಕೀಯ ವ್ಯಕ್ತಿಗಳ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದರು. ಎಲ್ಲ ರೈಲ್ವೆ ಮಿನಿಸ್ಟರ್ ಹತ್ರ ಹೋಗಿ, ದೆಹಲಿಗೆ ಹೋಗಿ ಮಾತಾಡಿದರು. ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಮತ್ತು ಯಾರ್ಯಾರು ಸಿಗ್ತಾರೆ ಎಲ್ಲರ ಹತ್ರ ಹೋಗಿ ಸಾಧಾರಣ 35 ಜನರಿಗೆ ಅವರು ಅರ್ಜಿ, ಮನವಿ, ವಿಜ್ಞಾಪನೆ ಎಲ್ಲವನ್ನ ಕಳಿಸಿ ಸಾಧಾರಣ 17 ವರ್ಷಗಳ ಕಾಲ, 82ನೇ ಇಸ್ವಿಯಿಂದ 99ನೇ ಇಸ್ವಿಯವರೆಗೆ 17 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿ ಕೊನೆಗೆ ಏನೂ ಆಗದೆ, ಆವಾಗಲೇ ಇವನಿಗೆ 39 ವರ್ಷ, ವಿಜಯ ದೇವಾಡಿಗನಿಗೆ 39 ವರ್ಷ, ಇನ್ನೂ ಕೆಲಸ ಸಿಗೋದಿಲ್ಲ, ಏನಾದರೂ ಒಂದು ಪ್ರಯತ್ನ ಮಾಡುವ ಅಂಥೇಳಿ ನಮ್ಮ ಆರ್ಗನೈಸೇಷನ್ಗೆ ಬಂದವರು. ಅಷ್ಟರವರೆಗಿನ ಅವರ ಹೋರಾಟದ ಸ್ವರೂಪಗಳು ನೀವು ಹೇಳುವುದು ನೋಡಿದರೆ, ರೈಲ್ವೆ ಮಿನಿಸ್ಟ್ರಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೂ ಅವರ ಪ್ರಯತ್ನಗಳು ನಡೆದು ಪೂರ್ತಿಯಾಗಿತ್ತು. ಏನಾದರೂ ಈ ಹಂತದಲ್ಲಿ ಬಾಕಿ ಉಳಿದಿತ್ತಾ ನೀವು ಸಲಹೆ ಕೊಡುವಂಥ ರೀತಿಯಲ್ಲಿ? ಅಲ್ಲ, ಇಲ್ಲಿ ಸಲಹೆಗಿಂತಲೂ ಈ ರಾಜಕೀಯ ವ್ಯಕ್ತಿಗಳೆಲ್ಲ ಅವರವರ ಕೆಲಸಕ್ಕಾಗಿ ಇವನನ್ನು ಉಪಯೋಗಿಸಿದರು, ಇವನಿಂದ ಕೆಲಸ ಮಾಡಿಸ್ಕೊಂಡ್ರು. ಕೊನೆಗೆ ಹತಾಶನಾಗಿ ಅವನು ಎಷ್ಟು ಮಾಡಿದೆ ಅಂತ ಹೇಳಿದ್ರೆ, ಈ ರೈಲ್ವೆ ಕಚೇರಿ ಇದೆಯಲ್ಲ ಮುಂಬೈಯಲ್ಲಿ, ಅಲ್ಲಿ ಎದುರಿಗೆ ಒಂದು ಬಾರ್ ಇದೆ, ಅಲ್ಲಿ ರಾತ್ರಿ ಅಲ್ಲಿ ಕೆಲಸ ಮಾಡೋದು, ದಿವಸಕ್ಕೆ ಹೋಗಿ ಕೆಲಸಕ್ಕೆ ಟ್ರೈ ಮಾಡೋದು. ಹೀಗೆ ಸತತವಾಗಿ
99ನೇ ಇಸ್ವಿ ತನಕ ಪ್ರಯತ್ನ ಮಾಡಿ ಅದರ ನಂತರ ಇನ್ನು ಮುಂದೆ ಆಗುವುದಿಲ್ಲ, ತಾಯಿಗೆ ಪೆನ್ಷನ್ ಸಹ ಸಿಗಲಿಲ್ಲ, ತನಗೆ ಕೆಲಸವೂ ಸಿಗಲಿಲ್ಲ ಅಂತ ಹೇಳಿ ನಮ್ಮ ಆರ್ಗನೈಸೇಷನಿಗೆ ಬಂದಾಗ ನಾವು ಹೇಳಿದ್ವು, ಯಾವ ಪತ್ರದಲ್ಲಿಯೂ ಅವರು ಉತ್ತರನೇ ಕೊಟ್ಟಿರಲಿಲ್ಲ, ಯಾವ ಆಧಾರದ ಮೇಲೆ ನಿನಗೆ ಕೆಲಸ ಕೊಡುವುದಿಲ್ಲ ಅಂತ ಹೇಳಿ ಉತ್ತರನೇ ಬರೆದಿಲ್ಲ. ಇನ್ ರೈಟಿಂಗ್ನಲ್ಲಿ ಏನು ಇಲ್ಲದೆ ನಾವು ಮುಂದುವರಿಸುವ ಹಾಗಿಲ್ಲ. ಹಾಗಾಗಿ ಒಂದು ಪತ್ರವನ್ನು ಬರೆದು ಅದರ ಯಥಾಪ್ರತಿಯನ್ನು ನಮಗೆ ಹಾಕಿದಾಗ ನಾವು ವಿಚಾರಿಸಿದ್ವು, ಇವರಿಗೆ 80ನೇ ಇಸ್ವಿಯಿಂದಲೂ ಸತತವಾಗಿ ಪ್ರಯತ್ನ ಮಾಡ್ತಾ ಇರುವಾಗ ಇವರಿಗೆ ಕೆಲಸ ಯಾಕೆ ಕೊಡಲಿಲ್ಲ ಅಂಥೇಳಿ. ನಾವು ವಿಚಾರಣೆ ಮಾಡುವಾಗ ಮೊದಲ ಬಾರಿ ಅವರಿಗೆ ಕಾರಣ ಗೊತ್ತಾದದ್ದು ತನಗೆ ಯಾಕೆ ಕೆಲಸ ಸಿಗಲಿಲ್ಲ ಅಂಥೇಳಿ. ಅದು ಮೊದಲ ಬಾರಿಗೆ ಅವರಿಗೆ ಕೆಲಸ ಸಿಗುವಾಗ ಅವರು ಸುಸೈಡ್ ಮಾಡಿಕೊಂಡದ್ದು ಅಂತೇಳಿ ಹೇಳಿದರು. ಕಾಂಪರ ದೇವಾಡಿಗೆ ಸುಸೈಡ್ ಮಾಡಿಕೊಂಡ್ರು, ಅಂಥವರಿಗೆ ನಾವು ಕೆಲಸ ಕೊಡುವುದಿಲ್ಲ, ಇಂತಹ ಕಾರಣಗಳು ಬಂತು. ಅದರ ನಂತರ ಅವನಿಗೆ ಪ್ರಾಯ ಜಾಸ್ತಿ ಆಯಿತು ಅಂತ ಆಯಿತು. ಪ್ರತಿ ಒಂದಕ್ಕೆ ಆನ್ಸರ್ ಮಾಡ್ತಾ ಹೋಗುವಾಗ ನಮಗೆ ಒಂದು ತೋರಿತು, ಪಿಯೂಷ್ ಬಹದ್ದೂರ್ ಅಂತೇಳಿ ಓರ್ವ ಅಧಿಕಾರಿ ಈ ಎಲ್ಲ ಪತ್ರಗಳಿಗೆ ಸಹಿ ಹಾಕಿದ್ದು ನಮಗೆ ಕಂಡು ಬಂತು. ಪ್ರತಿಯೊಂದು ಪತ್ರಕ್ಕೆ ಸಹಿ ಹಾಕಿದ್ದು ಅವನು. ಇವನ ಯಾವ ಅರ್ಜಿಯೂ ಆ ಕಚೇರಿಯಿಂದ ಮೇಲಕ್ಕೆ ಹೋಗ್ತಾನೇ ಇರಲಿಲ್ಲ. ಅದು ಯಾಕೆ ಹೋಗ್ತಾ ಇರಲಿಲ್ಲ ಎಂಬುದು ನಮಗೂ ಗೊತ್ತಿಲ್ಲ. ನಾವು ಇಲ್ಲಿ ಉಡುಪಿಯಲ್ಲಿ ಇದ್ದುಕೊಂಡು ಮುಂಬೈಯಲ್ಲಿ ಏನೇನು ನಡೀತದೆ ಅಂತೇಳಿ ನಮಗೂ ಗೊತ್ತಾಗಿರಲಿಲ್ಲ. ಅದಕ್ಕಾಗಿ ನಾವು ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಪತ್ರವನ್ನು ಬರೆದು ಈ ದೇಶಕ್ಕೆ ಶಾಪ ತಟ್ಟದಿದ್ದೀತೆ ಅಂತ ಹೇಳಿ ಇಡೀ ಪ್ರಕರಣವನ್ನು ಬರೆದು ಮುಂಬೈ ಕನ್ನಡಿಗರಿಂದ ಸಹಾಯವನ್ನು ಯಾಚಿಸಿದು. ನಮಗೆ ಆಶ್ಚರ್ಯ, 20ಕ್ಕೂ ಹೆಚ್ಚಿನ ಕನ್ನಡ ಆರ್ಗನೈಸೇಷನ್ಸ್, ಕನ್ನಡ ಸಂಘಗಳು ಮುಂದೆ ಬಂದು, ಮೀರಾ ಕಾಮತ್ ಅಂತೇಳಿ ಒಂದು ಸಮಾಜ ಸೇವಕಿ ಅಲ್ಲಿ ಇದ್ದರು, ಇನ್ನೊಂದು ನವೀನ್ ಕುಮಾರ್ ಅಂಥೇಳಿ ಅವರು ಮುಡುಬಿದ್ರೆಯವರು, ಮೀರಾ ಕಾಮತ್ ಅವರು ಮುಲ್ಕಿಯವರು ಅಂತ ಕಾಣಿಸುತ್ತೆ. ಇಬ್ಬರು ನಿರ್ಭಯತಾ ಅಂತೇಳಿ ಒಂದು ಆರ್ಗನೈಸೇಷನ್ ಇದು ಒಂದು ಸದಸ್ಯರು. ಅವರು ಸಂಪೂರ್ಣವಾಗಿ ವಿಜಯನಿಗೆ ಕೆಲಸ ಸಿಗುವ ತನಕ ನಾವು ನಿಮ್ಮೊಂದಿಗಿದ್ದೇವೆ, ಮುಂಬೈಯಲ್ಲಿ ಏನು ಕೆಲಸ ಆಗಬೇಕು ನಮಗೆ ಹೇಳಿ ಅಂಥೇಳಿ. ಅದೇ ರೀತಿಯಲ್ಲಿ ನಮ್ಮ ಪತ್ರಿಕೆಯನ್ನು ಲೇಖನವನ್ನು ಓದಿ MR ಪೈ ಅವರು, ಡಾಕ್ಟರ್ MV ಕಾಮತ್ ಅವರು ಈಗ ಇಲ್ಲಿದ್ದಾರೆ, ಅವರು ಎಲ್ಲರೂ ಯಾವ ರೀತಿಯ ಸಹಾಯ ಬೇಕು ಅದನ್ನು ಕೊಡ್ತೀವಿ. ಆದರೆ ಈ ಇಡೀ ಕಥೆಯನ್ನು ಓದಿ ನಮಗಂತೂ ಒಂದು ಅರ್ಥ ಆಗಿದೆ ಅಂತ ಹೇಳಿದರೆ, ಇದರಲ್ಲಿ ಸ್ವಜನ ಪಕ್ಷಪಾತ ಮತ್ತು ಲಂಚಗುಳಿತನ ಎರಡೂ ಇನ್ವಾಲ್ವ್ ಆಗಿದೆ ಅಂತೇಳಿ ನಮಗೆ ಕನ್ಫರ್ಮ್ ಆಯಿತು ಅಂತೇಳಿ ನಮಗೆ ತಿಳಿಯಿತು. ನೀವು ರೈಲ್ವೆಯಲ್ಲಿ ಇದ್ದಂತಹ ಅಧಿಕಾರಿಯ ಬಗ್ಗೆ ಹೇಳ್ತಾ ಇದ್ರಿ. ಆ ಒಬ್ಬನೇ ಅಧಿಕಾರಿಯ ಸಹಿ ಎಲ್ಲ ಪತ್ರಗಳಲ್ಲಿಯೂ ಇರ್ತಾ ಇತ್ತು. ಆ ಹಂತದಿಂದ ದಾಟಿ ಪತ್ರಗಳು ಮುಂದೆ ಹೋಗ್ತಾ ಇರಲಿಲ್ಲ. ಸರಿ, ಅದು ಹೇಗೆ ಅಂದರೆ ನೋಡಿ, ಅವನ ಹೆಸರು ಪಿಯೂಷ್ ಬಹದ್ದೂರ್ ಅಂತ. ಪಿಯೂಷ್ ಬಹದ್ದೂರ್ ಮುಂಬೈ ಆ ಡಿವಿಷನ್ನಿನ ರೈಲ್ವೆಯಲ್ಲಿ ಮೊದಲು ಕಾಂಪರ ದೇವಾಡಿಗೆ ಅಲ್ಲಿ ಕೆಲಸ ಇರುವಾಗ ಕೇವಲ ಕೆಳಗಿನ ಗುಮಾಸ್ತನಾಗಿದ್ದಾವ. ಆದ್ದರಿಂದ ಅವ್ರ ಇಡೀ ಸ್ಟೋರಿ ಏನೇನು ಎಲ್ಲ ಗೊತ್ತಿತ್ತು. ಕೊನೆಯ ಹಂತಕ್ಕೆ ಬರುವಾಗ 99ನೇ ಬರುವಾಗ ಇಡೀ ಡಿವಿಷನ್ ಇದ್ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾನೆ ಅವನು, ವಿಭಾಗದ ಪ್ರಮುಖ ವ್ಯಕ್ತಿ. ಆದ್ದರಿಂದ ಪ್ರತಿ ಹಂತದಲ್ಲಿ ಅವನು ಇದು ಮಾಡ್ತಿದ್ದ. ನಮಗೆ ಒಂದು ಗೊತ್ತಾಯ್ತು ಅಂತ ಹೇಳಿದರೆ, ರೈಲ್ವೆಯಲ್ಲಿ ಅನೇಕ ಉದಾಹರಣೆಗಳು ನಮ್ಮ ಎದುರಿಗೆ ಬಂತು. ಏನಂತ ಹೇಳಿದರೆ, ಈ ಅನುಕಂಪದ ಆಧಾರದಲ್ಲಿ ಅದರ ಅರ್ಥ ಏನು ಅಂದರೆ, ಯಾವುದೇ ವ್ಯಕ್ತಿ ಒಂದು ಸರಕಾರಿ ಕಚೇರಿಯಲ್ಲಿ ಅಥವಾ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಸತ್ತು ಹೋದರೆ ಅವರ ಯಾರು ಸಂಬಂಧಿಕರಿದ್ದಾರಲ್ಲ, ಹೆಂಡತಿ ಆಗ್ಬೋದು ಅಥವಾ ಮಕ್ಕಳು ಆಗ್ಬೋದು, ಅವರಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ಸಿಗ್ತದೆ, ಅವರವರ ಕ್ವಾಲಿಫಿಕೇಷನ್ಗೆ ಸರಿಯಾಗಿ ಕೆಲಸ ಸಿಗುತ್ತೆ ಅಂತ. ಇಲ್ಲಿ ಅಪ್ಪಿಗೆ ಕೆಲಸ ಆಫರ್ ಮಾಡಿದ್ರು ಮೊದಲು. ಆದರೆ ಅಪ್ಪಿ 7ನೇ ಕ್ಲಾಸ್ ಕಲ್ತವಳು, ಅವಳಿಗೆ ಕಸ ಗುಡಿಸೋದು ಬಿಟ್ಟು ಬೇರೆ ಏನು ಕೆಲಸ ಕೊಡ್ಲಿಕ್ಕೆ ಆಗಲಿಲ್ಲ. ಅಷ್ಟನ್ನು ತಗೊಂಡು ಮುಂಬೈಯಲ್ಲಿ ನಿಲ್ಲಲಿಕ್ಕೂ ಅವಳಿಗೆ ಆಗಲಿಲ್ಲ, ಅವಳು ವಾಪಸ್ ಬಂದಳು. ಆವಾಗ ಅಲ್ಲಿ ಒಬ್ಬರು ಅಧಿಕಾರಿ ಹೇಳಿದ್ರು, ನಿನ್ನ ಮಗ SLC ಆದ ಮೇಲೆ ಬರಲಿ, ಅವನಿಗೆ ಕೆಲಸ ಸಿಗ್ತದೆ ಅಂತ. SLC ಆಗುವಾಗ ಇವನಿಗೂ ಪ್ರಾಯ ಮೀರಿ ಹೋಯಿತು ಅಂತ ಹೇಳಿದರು. ಆಯಿತು, ನನಗೆ SLC ಆಗಿದ್ದೇನೆ ಅಂತೇಳಿ ಪುನಃ ಪ್ರಯತ್ನ ಮಾಡುವಾಗ
ಇವನಿಗೆ ಇನ್ನು ಮುಂದೆ ಕೆಲಸವೇ ಸಿಗುವ ಚಾನ್ಸ್ ಇಲ್ಲ ಅಂತೇಳಿ ತಿಳಿದಾಗ ಇವನಿಗೆ ಸಿಗುವ ಕೆಲಸ ಇನ್ನೊಬ್ಬರಿಗೆ ಕೊಟ್ಟಿರಬೇಕು ಎಂಬ ಸಂಶಯ ನಮಗೆ ಮೊದಲ ಬಾರಿ ಬಂತು. ಈ ಎಲ್ಲ ಪತ್ರಗಳಲ್ಲಿಯೂ ಈ ಅಧಿಕಾರಿಯ ಸಹಿ ನೋಡಿ ಮತ್ತು ಕೊನೆಯ ಅವರ ಮಾತುಗಳನ್ನು ಕೇಳಿ ಇನ್ನೂ ಸಿಗುವುದಿಲ್ಲ ನಿನಗೆ ಅಂತ ಹೇಳುವಾಗ ನಾವು ಕೂಡಲೇ ಅವರ ಮೇಲಿನ ಅಧಿಕಾರಿಗಳಿಗೆ ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿದ್ವು. ಆವಾಗ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇರಲಿಲ್ಲ ನೋಡಿ. ಆದ್ರಿಂದ ಇವನ ಕೆಲಸ ಬೇರೆ ಯಾರಿಗೆ ಸಿಕ್ಕಿದೆ ಎಂಬುದನ್ನು ಕಂಡು ಹುಡುಕ್ಲಿಕ್ಕೆ ನಮ್ಗೆ ಬಹಳ ತ್ರಾಸ ಆಯಿತು. ಕೊನೆಗೆ ನಮಗೆ ಒಂದು ತೋರಿತು, ಒಂದು ವೇಳೆ ಇವನಿಗೆ ಕೆಲಸ ಕೊಡ್ಲಿಕ್ಕೆ ಆ ಕಾರಣ ಅಂತೇಳಿ ಅವರೇ ಹೇಳಲಿ ಅಂತ ಹೇಳಿ ನಾವು ರೈಲ್ವೆ ಮಿನಿಸ್ಟರ್ ರಾಮ್ ನಾಯಕ್ ಅಂತೇಳಿ ಇದ್ರು, ಅವರ ತನಕ ನಾವು ಮುಟ್ಟಿದ್ವಿ ನೋಡಿ. ಆಗ ಯಾವಾಗ ಅವರು ಆದೇಶ ಕೊಟ್ಟರು, ಕಂಪ್ಯಾಷನ್ ಗ್ರೌಂಡ್ನಲ್ಲಿ ಅನುಕಂಪದ ಆಧಾರದ ಮೇಲೆ ಇವನಿಗೆ ಯಾಕೆ ಕೊಡ್ಲಿಕ್ಕೆ ಆಗುವುದಿಲ್ಲ, ನಿಮ್ಮ ಆಕ್ಷೇಪ ಏನು ಅಂತ ಹೇಳಿ ಅವರು ಲಿಖಿತವಾಗಿ ಕೊಟ್ಟ ನಂತರ ಇವರಿಗೆ ಕೊಡೋದೇ ಉಪಾಯ ಇಲ್ಲ. ಹಾಗಾಯ್ತು. ಏನು ಕೊಟ್ಟರು ಆವಾಗ ನಮ್ಮ ಆಕ್ಷೇಪ ಇಲ್ಲ ಅಂತ ಆಯ್ತು. ಆಕ್ಷೇಪ ಇಲ್ಲ ಅಂತ ಹೇಳಿದ ಕೂಡ ಮರು ದಿವಸ ಇವರಿಗೆ ಆರ್ಡರ್ ಸಿಕ್ತು ನೋಡಿ. ಹಾಗೆ ಅಂತ ಆ ಸ್ಟೇಜಿನವರೆಗೆ ಅದು ಹೋಯ್ತು ನೋಡಿ. ಪ್ರೇಕ್ಷಕರೇ, ಒಂದು ಕುತೂಹಲದ ಜೊತೆಗೆ ಅತ್ಯಂತ ಕರುಣಾಜನಕವಾದಂತಹ ಹಂತಕ್ಕೆ ಈ ಕಥೆ ತಲುಪಿದೆ. ಇದು ಅನುಕಂಪ ಯಾರ ಮೇಲೆ, ಯಾವ ಕ್ಷಣಕ್ಕೆ, ಯಾವ ಸಂದರ್ಭದಲ್ಲಿ ಅನ್ನುವುದನ್ನು ಪ್ರಶ್ನಿಸ್ತಾ ಕಾಂಪರ ದೇವಾಡಿಗರ ಕುಟುಂಬದ ಮೇಲಿನ ಅನುಕಂಪವೇ, ವಿಜಯ ದೇವಾಡಿಗರಿಗೆ ಕೆಲಸ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿನ ಅನುಕಂಪವೇ, ಅಥವಾ ಇವೆಲ್ಲಕ್ಕಿಂತ ಮಿಕ್ಕಿನದ್ದಾಗಿ ಈ ಹೋರಾಟದಲ್ಲಿ ಸ್ವತಃ ಭಾಗವಹಿಸಿದ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ಹೇಳುವ ಹಾಗೆ ಈ ದೇಶಕ್ಕೆ ಶಾಪ ತಟ್ಟದಿದ್ದೀತೆ ಅಂದರೆ ನಮ್ಮದೇ ವ್ಯವಸ್ಥೆಯ ಬಗೆಗೆ, ನಮ್ಮದೇ ದೇಶದ ಬಗೆಗೆ ನಮ್ಮದೇ ಅನುಕಂಪವೇ. ವಿಜಯನಿಗೆ ಕಡೆಗೂ ಕೆಲಸ ಸಿಕ್ಕಿತೆ, ಅಪ್ಪಿಗೆ ಪೆನ್ಷನ್ ದೊರಕಿತೆ. ಈ ಹೋರಾಟದ ಕೊನೆ ಎಲ್ಲಿಗೆ ಮುಟ್ಟಿತು ಅನ್ನುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ಪುಟ್ಟ ವಿರಾಮ. ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ